ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಕೌಂಟರ್ ಸ್ಟೇರಿಂಗ್ ಬಗ್ಗೆ ವಿಡಿಯೋ ಮಾಡಿದಾಗ ಹೇಳಿದ್ದೆ ನಾನು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಟಾರ್ಗೆಟ್ ಫಿಕ್ಸೇಷನ್ ಬಗ್ಗೆ ಹೇಳ್ತೀನಿ ಅಂತ. ಟಾರ್ಗೆಟ್ ಫಿಕ್ಸೇಷನ್ ಅಂದ್ರೇನು, ಮತ್ತು ಅದರಿಂದ ಯಾವ ಥರ ಆಕ್ಸಿಡೆಂಟ್ಗಳಾಗುತ್ತೆ, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಇವತ್ತು. ಟಾರ್ಗೆಟ್ ಫಿಕ್ಸೇಷನ್ ಅಂದ್ರೇನು ಅಂದರೆ, ನೀವು ಗಾಡೀಲಿ ಹೋಗ್ತಾ ಇರಬೇಕಾದ್ರೆ ಯಾವುದೇ ಟೂ ವೀಲರ್ ಆದರೂ, ಇದು ಎಲ್ಲ ಟೂ ವೀಲರ್ಗೂ ಅಪ್ಲೈ ಆಗುತ್ತೆ, ಮತ್ತು ಇದು ಸೈಕಲ್ಗೂ ಕೂಡ ಅಪ್ಲೈ ಆಗುತ್ತೆ. ನೀವು ಗಾಡೀಲಿ ಹೋಗ್ತಾ ಇರ್ತೀರ ಅಂದ್ಕೊಳ್ಳಿ. ಗಾಡೀಲಿ ಹೋಗ್ತಾ ಇರ್ಬೇಕಾದ್ರೆ ನೀವು ಯಾವುದು ಆಬ್ಜೆಕ್ಟನ್ನ ನೋಡ್ತೀರಾ, ಯಾವುದೇ ವಸ್ತುನ ನೀವು ಮುಂದೆ ಇರೋ ವಸ್ತುನ ನೋಡಿದ್ರೆ ನೀವು ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಗಾಡಿ ಆ ಕಡೆ ಹೋಗ್ತಾ ಇರುತ್ತೆ. ಸೊ ನಿಮ್ಮ ಮೈಂಡಿಗೆ ಅದು ಕನೆಕ್ಟ್ ಆಗುತ್ತೆ. ಇದು ಬೈಕಿಗೆ ಮಾತ್ರ, ಕಾರ್ಗಳಿಗಿಲ್ಲ, 4 ವೀಲರ್ಗೂ ಇಲ್ಲ, ಬೇರೆ ಯಾವುದಕ್ಕಿಲ್ಲ, ಬರೀ ಟೂ ವೀಲರ್ಸಿಗೆ ಮಾತ್ರನೇ. ಸೊ ಆಪೋಸಿಟ್ಟಾಗಿ ನಿಮ್ಮದು ಯಾವುದೇ ಒಂದು ಮರ ನೋಡಿ, ನಿಮ್ಮ ಗಾಡಿ ಸಡನ್ನಾಗಿ ಆ ಕಡೆ ಮೂವ್ ಮಾಡೋಕ್ಕೆ ಶುರು ಆಗುತ್ತೆ. ಇಲ್ಲ ಒಂದು ಮುಂದೆ ಬರ್ತಾರೆ ಯಾವ್ದಾದ್ರು ಒಂದು ಗಾಡಿ ನೋಡಿ ಆ ಕಡೆ ಮೂವ್ ಆಗೋಕ್ಕೆ ಶುರು ಆಗುತ್ತೆ. ಇದು ಅಡ್ವಾಂಟೇಜು ಇದೆ, ಡಿಸಡ್ವಾಂಟೇಜು ಇದೆ. ಅಡ್ವಾಂಟೇಜ್ ಯಾವ ಥರ ಅಂದರೆ, ಇದನ್ನು ಕಾರ್ನರಿಂಗಲ್ಲಿ ತುಂಬ ಯೂಸ್ ಮಾಡ್ಬೋದು. ನಾನು ಸಖತ್ ಯೂಸ್ ಮಾಡ್ತೀನಿ. ಒಂದು ಟಾರ್ಗೆಟ್ ಫಿಕ್ಸೇಷನ್ನು ಮತ್ತು ಕೌಂಟರ್ ಸ್ಟೇರಿಂಗು, ಇದೆರಡು ಸಿಕ್ಕಾಪಟ್ಟೆ ಯೂಸ್ ಮಾಡ್ತೀನಿ ನಾನು ಕಾರ್ನರಿಂಗಲ್ಲಿ. ಮತ್ತು ಇದರಿಂದ ಡಿಸಡ್ವಾಂಟೇಜ್ ಹೆಂಗಪ್ಪ ಅಂದರೆ, ನಾವು ಮಿಸ್ಕ್ಯಾಲ್ಕುಲೇಟ್ ಮಾಡಿ ಏನಾದರೂ ಕೌಂಟರ್ ಸ್ಟೇರಿಂಗ್ನ ಜಾಸ್ತಿ ಮಾಡಿದ್ರೆ ಆವಾಗ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಕೌಂಟರ್ ಸ್ಟೇರಿಂಗ್ ಕಡಿಮೆ ಮಾಡಿದಾಗಲೂ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ಆ್ಯಕ್ಯುರೇಟಾಗಿ ಮಾಡಬೇಕು. ಟಾರ್ಗೆಟ್ ಫಿಕ್ಸೇಷನ್ನು ಅಷ್ಟೇ. ನೀವು ಮಿಸ್ಸಾಗಿ ಲೆಫ್ಟ್ ನೋಡೋ ಬದಲು ರೈಟಲ್ಲಿ ಬರ್ತಾ ಇರೋ ಗಾಡಿ ನೋಡಿಬಿಟ್ರೆ ನೀವು ಗಾಡಿ ಹತ್ರ ಹೋಗಿ ಗುದ್ಕೋತೀರ. ಇದು ಯಾವಾಗಂದರೆ ಕಾರ್ನರಿಂಗಲ್ಲಿ ಹೈ ಸ್ಪೀಡ್ ಕಾರ್ನರಿಂಗ್ ಮಾಡ್ಬೇಕಾದ್ರೆ ಸಿಕ್ಕಾಬಟ್ಟೆ ಯೂಸ್ ಆಗುತ್ತೆ. ಟಾರ್ಗೆಟ್ ಫಿಕ್ಸೇಷನ್ನು ಯಾವ ಥರ ಗಾಡಿ ಮೂವ್ ಆಗುತ್ತೆ ಅನ್ನೋದನ್ನು ಗಾಡಿ ಓಡಿಸ್ಬೇಕಾದ್ರೆ ನೋಡೋಣ. ಟಾರ್ಗೆಟ್ ಫಿಕ್ಸೇಷನ್ ಅಂದ್ರೇನು, ನಾವು ಯಾವ ಕಡೆ ನೋಡ್ತೀವಿ ಆ ಕಡೆ ಹೋಗೋದು ಅಲ್ವಾ. ನಾನೀಗ ಯಾವ ಕಡೆನೂ ನೋಡ್ತಾ ಇಲ್ಲ, ಮುಂದೆ ಕರೆಕ್ಟಾಗಿ ಮುಂದೆ ರೋಡ್ನೇ ನೋಡ್ತಾ ಇದ್ದೀನಿ. ಮಿಡಲ್ ಲೈನ್ ಇದೆಯಲ್ಲ ಆ ಲೈನ್ ನೋಡ್ತಾ ಇದ್ದೀನಿ. ನಾನು ಸಡನ್ನಾಗಿ ಲೆಫ್ಟ್ ನೋಡ್ತೀನಿ ನೋಡಿ, ಲೆಫ್ಟ್ ನೋಡ್ತಾ ಇದ್ದೀನಿ. ಈಗ ನೋಡಿ ಗಾಡಿ ತಂತಾನೇ ಮೂವ್ ಆಗ್ತಿದೆ ಲೆಫ್ಟು, ನಾನೇನು ಮೂವ್ ಮಾಡ್ತಾ ಇಲ್ಲ. ನಾನು ಲೆಫ್ಟ್ ಏನು ನೋಡಿದೆ ಅಂದರೆ, ಸೈಡಲ್ಲಿ ಇದು ಹುಲ್ಲಿದೆಯಲ್ಲ, ಈ ಹುಲ್ಲು ನೋಡಿದೆ. ಈಗ ಫುಲ್ ರೈಟಲ್ಲಿದ್ದೀನಿ. ಆ ಬೋರ್ಡ್ ನೋಡ್ತೀನಿ ನೋಡಿ, ನೋಡಿ ಗಾಡಿ ತಂತಾನೆ ಲೆಫ್ಟಿಗೆ ಬರ್ತಿದೆ. ಆ ಬೋರ್ಡ್ ನೋಡ್ತಾನೆ ಇದ್ದೀನಿ ನಾನು, ತಂತಾನೆ ಲೆಫ್ಟಿಗೆ ಬರ್ತಿದೆ. ನಾನೇನು ಇಲ್ಲೇನು ಸ್ಟಿಯರ್ ಮಾಡ್ತಿಲ್ಲ, ಗಾಡಿ ಬರ್ತಿಲ್ಲ. ನಾನೀಗ ಫುಲ್ ಲೆಫ್ಟಲ್ಲಿ ಹೋಗ್ತಾ ಇದ್ದೀನಿ. ರೈಟಲ್ಲಿ ಲೈಟ್ ಕಂಬ ನೋಡ್ತೀನಿ ನೋಡಿ, ನೋಡಿ ಆಟೋಮೆಟಿಕ್ಕು ನೋಡಿ, ಇದೇ ಲೈಟ್ ಕಂಬ ನಾನು ನೋಡಿದ್ದು. ಸೊ ನಾನು ಅದೇ ಲೈಟ್ ಕಂಬ ಇನ್ನೂ ನೋಡ್ತಾನೆ ಇದ್ದೀವಿ, ಆ ಲೈಟ್ ಕಂಬಕ್ಕೆ ಹೋಗಿ ಗುತ್ಕೊಳ್ಳುವೆ. ಸೊ ಇದೇ ರೀತಿ ಟಾರ್ಗೆಟ್ ಫಿಕ್ಸೇಷನ್ ಆಕ್ಸಿಡೆಂಟ್ಸ್ ಆಗೋದು ಇದೇ ರೀತಿ. ನೀವು ಯಾವ ಕಡೆ ನೋಡ್ತೀರಾ ಆ ಕಡೆ ಹೋಗುತ್ತೆ ಗಾಡಿ. ಈಗ ಕರೆಕ್ಟಾಗಿ ಮಿಡಲಲ್ಲಿ ಹೋಗ್ತಾ ಇದ್ದೀನಿ ನಾನು. ನೋಡಿ ಲೆಫ್ಟಲ್ಲಿ ಆ ಲೈಟ್ ಕಂಬ ಇದೆ, ಆ ಲೈಟ್ ಕಂಬ ನೋಡ್ತೀನಿ ನೋಡಿ, ನೋಡಿ ಸ್ಲೋ ಆಗಿ ಗಾಡಿ ಆ ಕಡೆ ಹೋಗ್ತಾ ಇದೆ. ನಾನೀಗ ಈ ಕಡೆ ಎಳ್ಕೊಳ್ಳಿಲ್ಲ ಅಂದಿದ್ರೆ ಮಣ್ಣು ಮೇಲೆ ಹೋಗ್ತಿತ್ತು ಗಾಡಿ. ಇದು ಹೈ ಸ್ಪೀಡಲ್ಲಿ ಅಷ್ಟೇ, ಹೈ ಸ್ಪೀಡಲ್ಲಿ ಹೋಗ್ತೀನಿ ನೋಡಿ. ಅಲ್ಲಿ ರೈಟಲ್ಲಿ ಇದ್ಕೋತಾ ಇರ್ತಾರೆ ಒಬ್ರು, ಅವ್ರು ನೋಡ್ತೀನಿ ನೋಡಿ. ಈಗ ನೋಡಿ ನಾನೇನು ಸ್ಟೀರ್ ಮಾಡ್ತಿಲ್ಲ ನೋಡಿ, ನೋಡಿ ನೋಡಿ ಅದೇನೆ. ನೀವು ಯಾರನ್ನು ನೋಡ್ತೀರೋ ಗಾಡಿ ಮೇಲೆ ಆ ಕಡೆ ಗಾಡಿ ಮೂವ್ ಆಗುತ್ತೆ. ಅದಕ್ಕೆ ನೀವು ಬೈಕ್ ಓಡಿಸ್ಬೇಕಾದ್ರೆ ಸಖತ್ ಕೇರ್ಫುಲ್ಲಾಗಿರಬೇಕು. ನೀವು ಯಾವಾಗ್ಲೂ ರೋಡ್ನೇ ನೋಡ್ತಾ ಇರಬೇಕು, ಮುಂದೆನೇ ನೋಡ್ತಾ ಇರಬೇಕು. ಈ ಟಾರ್ಗೆಟ್ ಫಿಕ್ಸೇಷನ್ ಇದೆಯಲ್ಲ, ಇದು ತುಂಬ ಡೇಂಜರಸ್ಸು. ಇದನ್ನು ಉಪಯೋಗಿಸೋ ಟೈಮಲ್ಲಿ ಉಪಯೋಗಿಸ್ಕೋಬೇಕು. ಕಾರ್ನರಿಂಗ್ ಟೈಮಲ್ಲಿ ಸಖತ್ ಯೂಸ್ ಆಗುತ್ತೆ. ನಾನಂತೂ ಸಖತ್ ಯೂಸ್ ಮಾಡ್ತೀನಿ ಇದನ್ನು. ನಾನೇನು ಸ್ಟೀರೇ ಮಾಡಲ್ಲ. ಟಾರ್ಗೆಟ್ ಫಿಕ್ಸೇಷನ್ನು ಮತ್ತು ಕೌಂಟರ್ ಸ್ಟೀರಿಂಗು. ಕೌಂಟರ್ ಸ್ಟ್ರೀಟ್ ಲೈಟ್ ನೋಡ್ತೀನಿ ನೋಡಿ ರೈಟಲ್ಲಿ, ನೋಡಿ ನೋಡಿ. ಓಹೋ ನಾನು ಫುಲ್ ರೈಟಲ್ಲಿದ್ದೀನಿ. ಈಗ ಆ ಲೆಫ್ಟಲ್ಲಿರೋ ಬೋರ್ಡ್ ನೋಡ್ತೀನಿ ನೋಡಿ. ಟಾರ್ಗೆಟ್ ಫಿಕ್ಸೇಷನ್ ಅಂತ ಡೇಂಜರು ಇನ್ನೊಂದಿಲ್ಲ. ಎರಡನ್ನು ಹೈ ಸ್ಪೀಡಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಲ್ಲ. ಹೈ ಸ್ಪೀಡಲ್ಲಿ ನಿಮಗೆ ಆಟೋಮೆಟಿಕ್ ಬರುತ್ತೆ. ಸೊ ನೀವು ಮೀಡಿಯಮ್ ಸ್ಪೀಡಲ್ಲಿ ಸ್ಲೋ ಸ್ಪೀಡಲ್ಲಿ ಪ್ರಾಕ್ಟೀಸ್ ಮಾಡಿ, ಅದನ್ನು ಡೇ ಟು ಡೇ ಬೇಸಿಸ್ ಯೂಸ್ ಮಾಡಿ. ನಿಮ್ಮ ಮೈಂಡಿಗೆ ಬರಬೇಕದು. ನೀವು ಸ್ಟೇರಿಂಗ್ನ ಹ್ಯಾಂಡಲ್ನ ಈ ಕಡೆ ತಿರುಗಿಸೋಕೆ ಹೋಗೋದು, ಈ ಕಡೆ ತಿರುಗಿಸೋಕೆ ಹೋಗೋದು, ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೊ ಆಟೋಮೆಟಿಕ್ ನಿಮ್ಮ ಮೈಂಡಿಗೆ ಬಂದ್ಬಿಡುತ್ತೆ. ಸೊ ಕೌಂಟರ್ ಸ್ಟೇರಿಂಗು, ಪುಷ್ ಮಾಡೋದು ಮತ್ತು ಟಾರ್ಗೆಟ್ ಫಿಕ್ಸೇಷನ್ ಇದೆಲ್ಲ ಆಟೋಮೆಟಿಕ್ ಬಂದ್ಬಿಡುತ್ತೆ ನಿಮಗೇ. ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಟೇಕ್ ಕೇರ್ ಎವ್ರಿವನ್, ಬಾಯ್.